ಪಶುಪಾಲನೆಯನ್ನು ಉತ್ತೇಜಿಸಲು ಇಲಾಖೆಯಲ್ಲಿ ಪಶುಪಾಲಕರಿಗಾಗಿ ಹಲವಾರು ಸೌಲಭ್ಯಗಳು ಲಭ್ಯವಿವೆ. ರೈತರು ಕೆಲವು ಸೌಲಭ್ಯಗಳ ಬಗ್ಗೆ ಮಾಹಿತಿಯ ಕೊರತೆಯಿಂದ ಬಳಸಿಕೊಳ್ಳಲು ಆಗುತ್ತಿಲ್ಲ. ಇಲಾಖೆಯಲ್ಲಿನ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಮೈಸೂರಿನ ಅಧಿಕಾರಿ ಡಾಕ್ಟರ್ ನಾಗರಾಜ್ ರವರು. ಈಗ ನಾವು ನಿಂತಿರೋದು ಇದು ಆಸ್ಪತ್ರೆ ಮೈಸೂರು ಜಿಲ್ಲೆಯಲ್ಲಿ ಕೇಂದ್ರ ಭಾಗದಲ್ಲಿ ಇರತಕ್ಕಂಥ ಸ್ಪೆಷಾಲಿಟಿ ಹಾಸ್ಪಿಟ್ಲ್. ಇದು ಜಿಲ್ಲೆಗೆ ಒಂದು ಇದೆ. ಇದರಲ್ಲಿ ಎಲ್ಲ ತಜ್ಞ ವೈದ್ಯರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಎಲ್ಲೇ ಸಮಸ್ಯೆಗಳು ಜಾನುವಾರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ತುರ್ತಾಗಿ ಸಿಸೇರಿಯನ್ ಮಾಡಬೇಕಾದ್ರೆ, ಆಪರೇಷನ್ಗಳು ಮಾಡಬೇಕಾದ್ರೆ ಮತ್ತು ತಜ್ಞ ವೈದ್ಯರ ಅವಶ್ಯಕತೆ ಇದ್ದರೆ ಇಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಗೈನಕಾಲಜಿಸ್ಟು, ಸರ್ಜನ್ನು ಮತ್ತು ಮೆಡಿಸಿನ್ನ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ತಜ್ಞ ವೈದ್ಯರ ಸೇವೆ ಜಾನುವಾರುಗಳಿಗೆ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಸಾಕು ಪ್ರಾಣಿಗಳು ಹೆಚ್ಚು ಬರ್ತವೆ. ಮೈಸೂರು ನಗರದಾದ್ಯಂತ ಇರ್ತಕ್ಕಂಥ ಎಲ್ಲ ಮುದ್ದು ಪ್ರಾಣಿಗಳು, ಶ್ವಾನ ಮತ್ತು ಬೆಕ್ಕುಗಳನ್ನು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕರ್ಕೊಬಂದು ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 181 ಸಂಸ್ಥೆಗಳಿದ್ವಿ. ಈಗ 6 ಸಂಸ್ಥೆಗಳನ್ನು ಬೆಂಗಳೂರು ನಗರ ಪ್ರದೇಶದಲ್ಲಿ ಹೆಚ್ಚಿದ್ದನ್ನು ಮೈಸೂರು ಜಿಲ್ಲೆಗೆ ಕೊಡ್ತು. ಸೊ ಅವೆಲ್ಲ ಸೇರಿ 187 ಪಶುವೈದ್ಯ ಸಂಸ್ಥೆಗಳು ಮೈಸೂರು ಜಿಲ್ಲೆಯಾದ್ಯಂತ ಇದ್ದಾವೆ. ಆ ಎಲ್ಲ ಸಂಸ್ಥೆಗಳಲ್ಲೂ ರೈತರಿಗೆ, ಜಾನುವಾರುಗಳಿಗೆ ಅಗತ್ಯವಾದ ಚಿಕಿತ್ಸೆ, ಲಸಿಕೆ ಮತ್ತು ಮಾರ್ಗದರ್ಶನವನ್ನು ಪಶುಪಾಲನೆ ಬಗ್ಗೆ ಕೊಡ್ತಾ ಬಂದಿದ್ದೇವೆ. ನಿರಂತರವಾಗಿ ರೈತರಿಗೆ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಇರ್ತಕ್ಕಂಥ ಎಲ್ಲ ಸವಲತ್ತು, ಸಹಾಯವನ್ನು ನೀಡ್ತಾ ಬಂದಿದ್ದೇವೆ. ಮೈಸೂರು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಸುಮಾರು 5 ಲಕ್ಷ ಜಾನುವಾರುಗಳಲ್ಲಿ 4,89,000 ಜಾನುವಾರುಗಳಿಗೆ ಉಚಿತವಾಗಿ ಮನೆಗೆ ತೆರಳಿ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕ್ಕೊಟ್ವಿ. ರೈತರು ಸಹ ಪೂರಕವಾಗಿ ಅದಕ್ಕೆ ಸ್ಪಂದಿಸಿದ್ರು. ಜೊತೆಗೆ ಎಲ್ಲೆಲ್ಲಿ ಚರ್ಮಗಂಟು ರೋಗ ಕಾಣಿಸ್ಕೊಳ್ತಾ ಇದೆಯೋ ಅದಕ್ಕೆ ಆ ಗ್ರಾಮದ, ಆ ಊರಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಲಸಿಕೆ ಹಾಕೋದ್ರ ಮುಖಾಂತರ ಅದನ್ನೂ ಸಹ ನಾವು ತಹಬದಿಗೆ ಕಂಟ್ರೋಲ್ ಮಾಡಿದ್ದೇವೆ. ಇವೆಲ್ಲ ಬೇಸಿಗೆಯಲ್ಲಿ ಹೆಚ್ಚು ಆಗ್ಬೋದು ರೋಗಗಳು ಅನ್ನೋ ವಿಷಯವನ್ನು ಮನಗಂಡು ನಾವು ಅದನ್ನು ಮುಂಜಾಗ್ರತೆಯಾಗಿ ಲಸಿಕೆಗಳನ್ನು ಹಾಕ್ಕೊಳ್ತಾ ಬಂದಿದ್ದೇವೆ. ಜೊತೆಗೆ ಕುರಿಗಳಿಗೆ ಈಗಾಗಲೇ ಕಳೆದ ಡಿಸೆಂಬರ್ ಮಾಹೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 4 ಲಕ್ಷದ ಕುರಿಗಳಿಗೆ ಜಂತುನಾಶಕ ಔಷಧಿ ನೀಡೋದ್ರ ಜೊತೆಗೆ ಕುರಿಗಳಿಗೆ ಮತ್ತು ದೊಡ್ಡ ಪ್ರಾಣಿಗಳಿಗೆ ಏನು ಬೇಸಿಗೆಯಲ್ಲಿ ಒದಗಬಹುದಾದಂಥ ಕಾಯಿಲೆಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಲಸಿಕೆಯನ್ನು ಹಾಕ್ಕೊಂಡಿದ್ದೇವೆ. ಜಾನುವಾರುಗಳಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿಯ ಹಾಲಿನ ಉತ್ಪಾದನೆಗೆ ಗುಣಮಟ್ಟದ ಆಹಾರ ಬಹಳ ಮುಖ್ಯ. ಅದಕ್ಕಾಗಿ ಹಸಿರು ಮೇವಿನ ಪೂರೈಕೆ ಮಾಡಲು ಇಲಾಖೆಯಿಂದ ಹಸಿರು ಮೇವಿನ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತಿದೆ ಎನ್ನುತ್ತಾರೆ ಅಧಿಕಾರಿಗಳು. ಮೇವಿಗೆ ಆ್ಯಕ್ಚುಲಿ ಈಗ ಬರಗಾಲದಲ್ಲಿ ನಾವು ತಮಗೆಲ್ಲ ಹೇಳಿದೆ, ಒಂದು ಒಣಮೇವು. ರೈತ ಬಾಂಧವರು ಮತ್ತೊಂದು ಮಾಡೋದು ಅಂತ ಹೇಳಿದ್ರೆ ಅವರ ಕೃಷಿ ಜಮೀನು ಎಷ್ಟಿರ್ತದೋ ಕನಿಷ್ಠ 5% ಜಾಗದಲ್ಲಿ ಅವರು ಮೇವಿಗೋಸ್ಕರನೇ ರಿಸರ್ವ್ ಇಡಬೇಕು. ಅಲ್ಲಿ ಹಸಿರು ಮೇವನ್ನು ಅವ್ರು ಬೆಳ್ಕೋಬೇಕು. ನಿರಂತರವಾಗಿ ಅದನ್ನು ಬೆಳ್ಕೊಂಡ್ರೆ ಮಾತ್ರ ಅವರು ಹಾಲಿನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಕೋಬೋದು. ನಾವು ಜಾನುವಾರುಗಳಿಗೆ ಬರೀ ಒಣಹುಲ್ಲನ್ನು ಹಾಕ್ಬಿಟ್ರೆ ಅವು ಬದುಕ್ತವೆ ಅಷ್ಟೇ, ಸರ್ವೈವ್ ಆಗ್ತವೆ. ಆದರೆ ಉತ್ಪಾದನೆ ಇರೋದಿಲ್ಲ, ದಷ್ಟಪುಷ್ಟವಾಗಿರೋಲ್ಲ, ಅದು ಬೆದೆಗೆ ಬರೋದಿಲ್ಲ, ಗರ್ಭ ಕಟ್ಟೋದಿಲ್ಲ ಮತ್ತು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಸೊ ಕಾರಣವಾದರೂ ಇಷ್ಟೇ, ಒಳ್ಳೆ ಉತ್ಕೃಷ್ಟವಾದ ಮೇವನ್ನು ನಾವು ಬೆಳ್ಕೋಬೇಕಾದ್ರೆ ನಾವು ಅದಕ್ಕೋಸ್ಕರನೇ ಜಾಗವನ್ನು ರಿಸರ್ವ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಕುರಿ ಮೇಕೆಗಳಿಗೆ ಮತ್ತು ಜಾನುವಾರುಗಳು ಕೆಲವರು ಬಿಟ್ಟು ಮೇಯಿಸುವಂಥ ಪದ್ಧತಿ ಇದೆ. ಅಂಥವರಿಗೆ ಗೋಮಾಳಗಳ ಅಥವಾ ಊರಿನಲ್ಲಿ ಬಂಜರು ಭೂಮಿ, ಬೆಜ್ಜಲು ಭೂಮಿ ಕಡಿಮೆ ಆಗಿರ್ತದೆ. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇರ್ತದೋ, ಎಲ್ಲೆಲ್ಲಿ ಗೋಮಾಳ ಇರ್ತದೋ ಆ ಸಮುದಾಯದವರು ಮುಂದೆ ಬಂದು ಆ ಮೇವಿನ ಮರಗಳನ್ನು ಅಂಥ ಕಡೆ ಬೆಳೆಸ್ಕೋಬೇಕಾಗ್ತದೆ. ಜೊತೆಗೆ ಆ ಗೋಮಾಳ ಭಾಳ ಉತ್ತಮವಾದ ರೀತಿಯಲ್ಲಿದ್ದರೆ ಇಲಾಖೆಯಿಂದಲೂ ಸಹ ನಾವು ಉಚಿತವಾಗಿ ನಾವು ಮೇವಿನ ಬೀಜವನ್ನು ಕೊಡಲಿಕ್ಕೂ ಸಹ ಅವಕಾಶ ಉಂಟು. ಜೊತೆಗೆ ಆ ಸಮುದಾಯದವರು, ಆ ಊರಿನಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಇತರೆ ಸಂಘ ಸಂಸ್ಥೆಯವರು ಇರ್ಬೋದು, ಎಲ್ಲರೂ ಸಾಮೂಹಿಕವಾಗಿ ಅದನ್ನು ಉಳುಮೆ ಮಾಡಿ ಆ ಜಾಗದಲ್ಲಿ ಎಲ್ರಿಗೂ ಅನುಕೂಲವಾಗುವಂಥ ಮೇವಿನ ಮರಗಳನ್ನು, ಮೇವು ಉತ್ಪಾದನೆ ಆಗುವಂಥ ಮರಗಳನ್ನು ಬೆಳ್ಕೋಬೋದು. ಜೊತೆಗೆ ಈ ಬೇಸಿಗೆಯಲ್ಲಿ ಹಸಿರು ಮೇವು ಲಭ್ಯವಾಗುವಂತೆ ಅದಕ್ಕೆ ನಿರಂತರವಾಗಿ ಬರ್ತಕ್ಕಂಥ ನೇಪಿಯರ್ ಇರ್ಬೋದು, ಸೂಪರ್ ನೇಪಿಯರ್ ಇರ್ಬೋದು, ಅಥವಾ ನಮ್ಮ ಮುಸ್ಕಿನ ಜೋಳ ಇರ್ಬೋದು, ಈತವನ್ನು ಬೆಳ್ಕೊಂಡ್ರೆ ಸೊ ಇಂಥ ಸಂಕಷ್ಟ ಪರಿಸ್ಥಿತಿನಲ್ಲಿ ಆ ಬೆಜ್ಜಲು ಭೂಮಿಯಲ್ಲಿ ನಾವು, ಅದು ಸರ್ಕಾರಿ ಜಮೀನಾಗಿರ್ತದೆ,
ಅಂಥದ್ರಲ್ಲಿ ಮೇವನ್ನು ಬೆಳ್ಕೊಂಡು ನಾವು ಮೇವಿನ ಕೊರತೆಯನ್ನು ನೀಗಿಸ್ಕೋಬೋದು. ಇದು ಸಮುದಾಯಕ್ಕೆ, ರೈತ ಬಾಂಧವರಿಗೆ ಮತ್ತು ಹೈನುಗಾರರಿಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ. ಆಕಸ್ಮಿಕವಾಗಿ ಏನಾದರೂ ಜಾನುವಾರುಗಳು ಮೃತಪಟ್ಟರೆ ಅವಕ್ಕೆ 10,000 ರೂಪಾಯಿ ವಿಮೆಯನ್ನು ಕೊಡಬೇಕು. ಯಾಕೆಂದರೆ 10,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ನಾವು ಸರ್ಕಾರ ಮಾಡಿದೆ. ಆ ರೀತಿಯಾಗಿ ಯಾವುದೇ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಜಾನುವಾರು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ, ದೊಡ್ಡ ಪ್ರಾಣಿ 10,000 ರೂಪಾಯಿ, ಅಥವಾ ಕುರಿ ಮೇಕೆ ಏನಾದರೂ ಮರಣ ಹೊಂದಿದ್ರೆ ಅದಕ್ಕೆ 5,000 ರೂಪಾಯಿ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ. ಪ್ರಸ್ತುತ ಬೇಸಿಗೆ